Of course, who respect girl and who be on his words. उनका मैं ही हूँ. ಈಗಿನ ಯೂತ್ ಬದಲಾವಣೆ ಆಗೋದು ಬಹಳ ನೆಸೆಸರಿ ಇದೆ ನಮ್ಮ ಒಂದು ಸಮಾಜಕ್ಕೆ. ಯಾಕಂದ್ರೆ ಈಗಿನ ಯೂತ್. ಹಲೋ ಮೈ ಲವ್ಲಿ ಬಡೀಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಸಮಯ ತಗೊಂಡೆ ನಿಮ್ಮ ಮುಂದೆ ಬರೋಕ್ಕೆ, ಯಾಕಂದರೆ ಒಳ್ಳೆ ಕಂಟೆಂಟಿಂದನೇ ಬರೋಣ ಅಂತ ನಾನು ಅಂತ ಅನ್ಕೊಳ್ಕೊಬೇಡಿ. ನನಗೆ ಎಕ್ಸಾಮ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ ಬಿಡ್ತಿರೋ ಕಂಟೆಂಟ್ ಏನಂದರೆ, ಒಂದು 4-5 ಕ್ವಶನ್ಸ್ನ ಪಬ್ಲಿಕ್ಕಿಗೆ ಕೇಳ್ತೀನಿ, ಅವ್ರು ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ ನೋಡಿ ನೀವೇ. ಹಾಯ್ ಗೈಸ್, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು, ಆನ್ಸರ್ ಮಾಡ್ತೀರಾ? ಕನ್ನಡ ಬರುತ್ತಲ್ಲ? हिंदी में मैं ट्राई करता हूँ पूछने के लिए. आपका गोल्स पूरा हो चुका या आधा में? आधे में. ओके ओके, क्या गोल्स है आपका? What as of now dentist? As of now, MDS Government College. हाँ. Like अभी तो ऑलरेडी हो गया. मेरा शादी करना है गोल. ये जोको. What a funny answer. मैडम आपका? सीट, गवर्नमेंट सीट. MDS. एजुकेशन के अलावा कुछ है ही नहीं, अटका हुआ है अभी. अभी के लिए सिर्फ वही है. बोरिंग है अभी हम लोग थोड़े. वो इसलिए आप एक बंदा सॉन्ग बोलिए. Nothing. What? सॉन्ग बोलो. अच्छा. You will run away if I sing. No, no. हाँ देखो वो क्या है? वो देखो. आप बोलिए सर. अलग come on. Come on. नहीं करिए सर. At least one joke. Incident. ಅಲ್ಲೇ ಅವನ್ಗೆ गाना ಅವನ ಹತ್ರ ಇನ್ಸಿಡೆಂಟ್ ತುಂಬಾ ಇದೆ ಅಲ್ಲಿ ಹೋಗಿ. मुझे इन लोग के लाइफ में कुछ नहीं है. आप खुशी करिए आपका फ्रेंड्स को. हाँ उसकी शादी होने वाली है. मुझसे शादी करोगी? फ्रेंड्स को. हाँ उसकी शादी होने वाली है. हाँ और इस खुशी को बीच में नीट आके रोक रहा है. It's like in between. I don't know. You can understand Hindi, no? Yeah. Okay. हिंदी, इंग्लिश और तमिल, तेलुगु, चाइनीज लैंग्वेज भी आता है मुझे. अण्णा सख्त एक्टिंग ಮಾಡ್ತಿದ್ದೀ ಕಣ. चलो अच्छा है वो हमें नहीं आता. ಬಾಯ್. ಏನ್ ನಿಮಗೆ ಕನ್ನಡ ಬರಲ್ವಾ? ಬರುತ್ತೆ. ಯಾವ ಹೀರೋಯಿನ್ ಇಷ್ಟ? ಯಾವ್ದು ಗೊತ್ತಿಲ್ಲ. ಹೀರೋಯಿನ್ ಗೊತ್ತಿಲ್ವಾ? ಮೇಡಮ್ ನಿಮಗೆ ಯಾವ ಹೀರೋ ಇಷ್ಟ? कन्नड़ ಗೊತ್ತಿಲ್ಲ सबसे पहले तो. हिंदी में या कौन क्या हीरो पसंद है आपको? नहीं आपको KGF यश आपको पसंद नहीं है क्या? नहीं ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. पसंद नहीं है क्यों? उनका बियर्ड को भी फिदा होता है. पसंद है बियर्ड तो इनका भी अच्छा लग रहा है. हाँ बियर्ड पसंद है, बियर्ड वाले लड़के पसंद है, बट ठीक है ऐसा आई एम नॉट सो फैन. आप लड़कियों एक बात कहिए. प्लीज एक बात No कहिए, comment for हम लड़कों को एक टिप्स दीजिए. कौन सा लड़का पसंद करता है? कौन सा लड़का को लड़कियां पसंद करती या मैडम पहले से ये बताओ. जो ऑनेस्ट हो, ऑनेस्ट who respects girl. Of course who respect girl and who be on his words. उनका मैं ही हूँ. ಸುಡ್ರಿ ಸುಮ್ಮನೆ ಕೂತಿರಲ್ಲ. उनका मैं ही हूँ. भाई आप मिल के अच्छा लगा. मैं जाता हूँ. आपका मोमेंट कैसा आता? मैं बात कर, मैं मुझे हिंदी थोड़ा ಚೆನ್ನಾಗಿತ್ತು. पूरा कन्नड़ कल्सकोड्तीರಿ. ಸ್ವಲ್ಪ ಗೊತ್ತು ಬಸ್ इतना ही आता है. वो मैनेज होता है. बाय गाइस. बाय बाय. ಹಾಯ್ ಮೇಡಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಿ.
ನೀವ್ ಹೇಗಿದ್ದೀರಾ ಅಂತ ಹೇಳ್ಬೇಕು, ಏನೋ ವಿಚಾರಕ್ಕೆ ಬಂದಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಹಾ. ನಾನ್ ನಿಮಗ್ ಬಂದಿರೋ ವಿಷಯ ಏನಂದ್ರೆ ನಿಮಗೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಕ್ ಬಂದಿರೋದು ನಾವು. ಹೌದ್ರಾ? ಒಳ್ಳೆ ಕೆಲ್ಸ. ನಾವು ಇಲ್ಲಿ ಎಂಟರ್ಟೈನ್ಮೆಂಟ್ ರೆಗ್ಯುಲರ್ ಆಗಿ ಮಾಡ್ತಾನೆ ಇರ್ತೀವಿ. ನಾನು ಏನ್ ತಪ್ಪು ಮಾಡಿದೀನಿ? ಇಲ್ಲಿ ಎಂಟರ್ಟೈನ್ಮೆಂಟ್ ಕ್ವೀನ್ ಇವರು ಇವ್ರು ಇದಾರಲ್ಲ ಕಾಮಿಡಿ ಕಿಂಗ್ ಅಂತ ಹೇಳಿ ಈ ಗ್ರೂಪ್ ಇಂದು ಅವ್ರು ನಗಸ್ತಾ ಇರ್ತಾರೆ, ನಾವ್ ನಗ್ತಿರ್ತೀವಿ. ಮೇಡಮ್ ನಿಮ್ಮಲ್ಲಿ ಮಧುರವಾದ ಕಂಠ ಯಾರ್ದು? ಹೌದಾ ಮೇಡಮ್? ಒಂದೇ ಒಂದು ಸಾಂಗ್ ಹೇಳಿ ಮೇಡಮ್. ಆತ್ಮಾರಾಮಾನಂದ ರಮಣ, ಆತ್ಮಾರಾಮಾನಂದ ರಮಣ, ಅಚ್ಯುತ ಕೇಶವ ಹರಿನಾರಾಯಣ, ಅಚ್ಯುತ ಕೇಶವ ಹರಿನಾರಾಯಣ, ಭವಭಯ ಹರಣ ವಂದಿತ ಚರಣ, ಭವಭಯ ಹರಣ ವಂದಿತ ಚರಣ, ರಘುಕುಲ ಲೋಚನ ರಾಜೀವ ಭೂಷಣ, ಆದಿನಾರಾಯಣ ಅನಂತ ಶಯನ, ಆದಿನಾರಾಯಣ ಅನಂತ ಶಯನ, ಸಚ್ಚಿದಾನಂದ ಸತ್ಯನಾರಾಯಣ, ಸಚ್ಚಿದಾನಂದ ಸತ್ಯನಾರಾಯಣ, ಆತ್ಮಾರಾಮಾನಂದ ರಮಣ. ಥ್ಯಾಂಕ್ ಯು ಸಾಯಿರಾಮ್. ನಿಮ್ಮಲ್ಲಿ ಒಂದ್ ಕ್ಷಣ ದೇವ್ರ ಹೋಗ್ಬಿಟ್ಟು ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮೇಡಮ್ ನೀವ್ ಹೇಳಿ, ನೀವು ತುಂಬಾ ಅವರು ಹೇಳ್ತಾರೆ, ಹಾಡು ಚೆನ್ನಾಗಿ ಹೇಳ್ತಾರೆ, ಅವ್ರ ಭಜನೆ ಹಾಡು ತುಂಬಾ ಚೆನ್ನಾಗಿ ಅವರು ಹೇಳ್ತಾರೆ. ಮೇಡಮ್ ಜೀವನದಲ್ಲಿ ಯುವಕರು ಹೇಗಿರ್ಬೇಕು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಇವಾಗಿಂದು ಯುವಕರು ಎಲ್ಲಾ ಚೆನ್ನಾಗಿದ್ದಾರೆ, ಒಳ್ಳೆ ಎಜುಕೇಶನ್ ಇದೆ, ಎಲ್ಲ ಇದೆ. ಬಟ್ ಸ್ವಲ್ಪ ಕೆಲವ್ರಿಗೆ ಸಂಸ್ಕಾರದ ಕಡಿಮೆ ಇದೆ. ಮೇಡಮ್ ಒಂದ್ ಜೋಕ್ ಹೇಳ್ತೀರಾ? ಒಂದೇ ಒಂದ್ ಜೋಕ್ ಮೇಡಮ್ ಪ್ಲೀಸ್ ಮಾಡ್ಕೊಳ್ಳಿ. ಅಂದ್ರೆ ರಿಯಲ್ ಇನ್ಸಿಡೆಂಟ್ ಹೇಳ್ಬೇಕು ನೀವು. ಇವರೇ ಹೇಳ್ತಾರೆ ನೋಡ್ರಿ, ರಿಯಲ್ ಇನ್ಸಿಡೆಂಟ್ ಹೇಳ್ಬೇಕು. ಇಲ್ಲ ಇವ್ರು ಇವರೇ ಹೇಳ್ತಾರೆ, ಹೇಳಮ್ಮ. ಅಲ್ಲ ನಾನ್ ಬೇಕಿದ್ರೆ ಬೇರೆ ರೀತಿ ಮಾತಾಡ್ತೀನಿ, ಜೋಕ್ ಕೇಳೋದಿವ್ರು. ನೀವು ಹೇಳಿದ್ರಿ ಒಂದ್ ಮಾತ್ ಕೇಳಿದ್ರಿ ಅವ್ರಿಗೆ, ಈಗಿನ ಯೂತ್ ಹೇಗಿರ್ಬೇಕು ಅಂದ್ರೆ ರಿಯಲಿ ಈಗಿನ ಯೂತ್ ಬದಲಾವಣೆ ಆಗೋದು ಬಹಳ ನೆಸಸರಿ ಇದೆ ನಮ್ಮ ಒಂದು ಸಮಾಜಕ್ಕೆ. ಯಾಕಂದ್ರೆ ಈಗಿನ ಯೂತ್ ತಮ್ಮ ನಡೆ ನುಡಿ ಆಗ್ಲಿ, ತಮ್ಮ ಆಚಾರ ವಿಚಾರವಾಗ್ಲಿ, ಅವ್ರು ಹಾಕೊಳೋ ರೀತಿ ಆಗ್ಲಿ, ಅದು ಬೇರೆ ರೀತಿ ವಿಭಿನ್ನವಾಗಿ ಹೋಗ್ತಾ ಇದೆ. ಅದು ಅಂದ್ರೆ ಒಳ್ಳೆ ರೀತಿ ಆಗ್ತಾ ಇಲ್ಲ, ಕೆಟ್ಟ ರೀತಿ ಆಗ್ತಾ ಇದೆ. ಅವರು ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಾವ್ ಹೆಂಗ್ ಬೇಕಾದಂಗೆ ಏನ್ ಬೇಕಾದನ್ನ ಮಾಡ್ಬೋದು, ಏನ್ ಬೇಕಾದ್ ಬಟ್ಟೆ ಹಾಕೋಬಹುದು, ಹೆಂಗ್ ಬೇಕಾದಂಗೆ ಇರ್ಬೋದು, ಅದನ್ನ ಸ್ವಾತಂತ್ರ್ಯ ತಿಳಿತಾ ಇದ್ದಾರೆ ವಿನಃ ಸ್ವಾತಂತ್ರ್ಯ ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಾವು ಒಂದು ಸಮಾಜದಲ್ಲಿ ಒಳ್ಳೆ ಮಕ್ಕಳು, ಒಳ್ಳೆ ಪ್ರಜೆಗಳಾಗಿರ್ಬೇಕು. ನಾವ್ ಏನ್ ಮಾಡ್ತೀವಿ, ನಮ್ಮ ಸಮಾಜಕ್ಕೆ ಏನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಒಂದ್ ಯಾವ್ದೋ ಒಂದು ನಶೆದಲ್ಲಿ ಹೊರಟೋಗ್ತಿದೆ ಸಮಾಜ, ಯೂತ್ಸ್. ಹಂಗಾಗಿ ರಿಯಲ್ ಯೂತ್ ಬಹಳ ಒಂದು ಬದಲಾವಣೆ ಆಗುವಂತಹ ಕಾಲ ಇದೆ. ಇದನ್ನ ಹೀಗೆ ಬಿಟ್ರೆ ಮುಂದೊಂದು ದಿನ ಅವನತಿ ಆಗ್ಬಿಡತ್ತೆ. ಒಬ್ರು ಅವೇರ್ನೆಸ್ ಕೊಡ್ಬೇಕು. ಇವಾಗ ಎಕ್ಸಾಂಪಲ್ ನಾವ್ ಹೇಳ್ತೀವಿ, ಸುಮ್ಮನೆ ಒಂದು ಲೀಡರ್ಶಿಪ್ ಇರ್ತದೆ, ಒಂದ್ ಏನೋ ಒಂದು ಇರ್ತಾರೆ, ಅದು ಏನೋ ಒಂದು ಬದಲಾವಣೆ ಮಾಡೋದು ಹೋಗೋದ್ರ ಜೊತೆಗೆ ನಮ್ಮ ಸಮಾಜದಲ್ಲಿ ಬೇಸಿಕ್ ಆಗಿ ಎಲ್ಲಿ ನಾವ್ ಯಾವ ರೂಟ್ ಅನ್ನ ನಾವು ಸ್ವಚ್ಛ ಮಾಡ್ಬೇಕು ಅಲ್ವಾ, ಬೇರನ್ನ ಯಾವ ರೀತಿ ನಾವು ಒಂದು ಮರ ಹಾಕಿದಾಗ ಅದನ್ನ ಯಾವ ರೀತಿ ಫಲವತ್ತತೆ ಮಾಡ್ಬೇಕು, ಅದಕ್ಕೆ ಏನ್ ಗೊಬ್ಬರ ಹಾಕ್ಬೇಕು, ಅದಕ್ಕೆ ಏನ್ ನೀರ್ ಹಾಕ್ಬೇಕು, ಅದೇ ಬೇಕು ಹಾಕ್ಬೇಕು. ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಈಗ ಪೆಸ್ಟಿಸೈಡ್ ಕೆಮಿಕಲ್ ನೋಡ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ನಾವು ಬೆಳೆಸ್ತಾ ಇದೀವಿ. ಆ ತರ ಆರ್ಟಿಫಿಷಿಯಲ್ ಆಗಿ ನಾವು ಯೂತ್ಗೆ ಆರ್ಟಿಫಿಷಿಯಲ್ ಆಗಿ ನಾವು ಒಂದು ಡೆವಲಪ್ಮೆಂಟ್ ಓನ್ಲಿ ಮಾಡ್ತಾ ಇದ್ವಿ. ಹಂಗಾಗ್ತಿದೆ. ರಿಲೇಶನ್ಶಿಪ್ ಅನ್ನೋದನ್ನು ಇವಾಗ ವ್ಯಾಲ್ಯೂ ಇಲ್ಲ. ಯಾವ್ದೇ ಆಗ್ಲಿ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಯೂಸ್ ಅಂಡ್ ಥ್ರೋ ತರ ಪ್ರಪಂಚ ಸಮಾಜ ಆಗ್ತಾ ಇದೆ. ಆದ್ರೆ ಇವತ್ತು ನಾವು ಒಬ್ರಿಗೆ ಯೂಸ್ ಮಾಡ್ಕೊಂಡ್ರೆ ನಾಳೆ ಇನ್ನೊಬ್ರಿಗೆ ನಾವು ಯೂಸ್ ಆಗ್ತೀವಿ ಅನ್ನೋದನ್ನ ಮನವರಿಕೆ ಮಾಡ್ಕೋಬೇಕು. ಕ್ಷಣಿಕ ಸಂತೋಷ, ಕ್ಷಣಿಕ ಸುಖಕ್ಕಾಗಿ ಮಾರು ಹೋಗ್ತಾ ಇದ್ದಾರೆ. ಅದರಲ್ಲಿ ಅವ್ರ ಅಂತ್ಯ ಕಾಣ್ತಾರೆ. ಆಗಿನ ಕಾಲದಲ್ಲಿ ಇತ್ತು ಒಂದು ಪ್ರೀತಿ, ವಿಶ್ವಾಸ, ಸ್ನೇಹ, ಬಂಧು ಬೆಳಗ ಬ್ಯಾಕಿತ್ತು. ನಾವು ಚಿಕ್ಕವರಿದ್ದಾಗಿನೇ ನೋಡಿದ್ರೆ ಇವಾಗ ನೋಡಿದ್ರೆ ಅಜಗದಾಂತರ. ಫೋನ್ ಹಂಗಾಗಿ ಇಲ್ಲ ಯೂಸ್ ಇಲ್ಲ. ಒಳ್ಳೆ ಅವ್ರಿಗೊಂದು ಯಾಕಂದ್ರೆ ತಮ್ಮ ಸಂತೋಷ ಕ್ಷಣಿಕವಾಗಿ ಯಾವ್ದೋ ಒಂದು ಮಾದಕ ವಸ್ತುಗಳಿಗಾಗಿ ಒಂದು ಎಂಟರ್ಟೈನ್ಮೆಂಟ್ ಅಲ್ಲಿ ಅವ್ರು ಹುಡ್ಕೊಳೋದ್ಕಿಂತನೂ ಸ್ಥಿರವಾದ ಸಂತೋಷ ಎಲ್ಲಿದೆ, ಸ್ಥಿರವಾಗಿ ಅವ್ರು ಯಾವ್ದೊಂದು ತಮ್ಮ ಒಂದು ಒಳ್ಳೆ ಕೆಲಸದಲ್ಲಿ, ಒಂದು ಒಳ್ಳೆ ಒಂದು ಆತ್ಮ ಉದ್ಧಾರ ಮಾಡ್ಕೊಳೋದ್ರಲ್ಲಿ, ಅದ್ರಲ್ಲಿದೆ ಸ್ಥಿರವಾದದ್ದು. ಅದನ್ನ ಕಂಡ್ಕೊಂಡ್ರೆ ಅವರು ಫರೆವರ್ ಆಗಿ ಹ್ಯಾಪಿ ಇರ್ತಾರೆ. ಅದನ್ನ ನೋಡ್ತಿಲ್ಲ, ಕ್ಷಣಿಕವಾಗಿ ಏನು ಇದು ಮಾಡ್ತಿದಾರಲ್ಲ ಅದಕ್ ಮಾಡ್ತಾ ಇದೆ. ಯೂತ್ ಬಹಳಾನೇ ಅಲರ್ಟ್ ಆಗ್ಬೇಕು. ನೀನ್ ಕರ್ಕೊಂಡು ಕಣಮ್ಮ.
ಯಾಕೆ ತುಂಬಾ ಚೆನ್ನಾಗ್ ಮಾತಾಡ್ತಾರ ಇವ್ರು ತೊಳಬಾಳ ಹುಡುಗಿ ನನ್ ಕರ್ಕೊಂಡ್ ಒಂದ್ ದಿವಸ ಹೋಗ್ಲೇಬೇಕು. ಮಂಗಳವಾರ ಲಾಸ್ಟ್ ಡೇ ಇದೆ. ನನ್ ಸ್ಪೀಚ್ ಕೊಡಿಸ್ತಾರೆ ಇವರು. ಖಂಡಿತ ಕೊಡಿಸ್ತೀನಿ ಇವ್ನಿಗೆ ಕರ್ಕೊಂಡ್ ಹೋಗ್ತೀನಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ನೋಡಿದ್ರ ನೀವು ಹೋಗಿದ್ರ ತೊಳಬಾಳ ಹೋಗಿದ್ದೀರಾ ನೀವು? ಹಾ ನೋಡಿದೀನಿ. ಹಾ ನಾವು ರಾತ್ರಿ ಹೋಗ್ ಬಂದ್ವಿ. ಕಾಮಿಡಿ ಮಾಡೋದೇ ಈ ತರ ನೋಡ್. ನಾನ್ ಏನ್ ಮಾತಾಡ್ತೀನಿ, ನಾನ್ ಏನೇನ್ ಕೆಲ್ಸಗಳ ಆಕ್ಟಿವಿಟಿ ಮಾಡಿರ್ತೀನಲ್ಲ ಅದನ್ನೆಲ್ಲ ಇವ್ರು ಇಲ್ಲಿ ಕುತ್ಕೊಂಡ್ಬಿಟ್ಟು ಆ ವ್ಯಂಗ್ಯ ಪ್ರದರ್ಶನ ಮಾಡಿ ಎಲ್ಲ ನಡೆಸೋದು. ನಾವ್ ಅದಕ್ಕೆ ಸಾಥ್ ಕೊಡ್ತೀವಿ. ನಾವೆಲ್ಲ ಇಡೀ ಎಲ್ಲ ಹುಡುಗ ಆಕ್ಟಿವಿಟಿ ಮಾಡೋದು. ಇವ್ರು ತಮಾಷೆ ಮಾಡಿದ್ರೆ ಇವ್ರು ಬೇಜಾರು ಮಾಡ್ತಾರೆ. ಇಲ್ಲ ಅಂದ್ರೆ ಅದಕ್ಕೆ ತುಂಬಾ ಸಂತೋಷ ಪಡ್ತಾನೆ. ನಿಮಗೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಇವರೆಲ್ಲ ಅಯ್ಯೋ ನಾವು ಬಹಳ ಜನ ಇದೀವಿ. ಇಲ್ಲಿ ಬಹಳ ಜನ ಇದೀವಿ. ಒಂದು 15 ಜನ ಇದೀವಿ ಗ್ರೂಪ್. ಜಾಕ್ ಮಾಡ್ತೀವಿ. ನಾನೇನೇ ತಮಾಷೆ ಮಾಡಿದ್ರೆ ಯಾರು ಬೇಜಾರು ಮಾಡ್ತಾರಲ್ಲ ನಮ್ದ್ರಲ್ಲಿ. ಮಾತಾಡ್ತೀರಾ? ಅದೇ ಹೇಳಿದ್ದು ನಾನು. ನಾವ್ ಈ ರೀತಿ ಮಾತಾಡ್ತೀವಿ, ಅವ್ರು ಕಾಮಿಡಿ, ಅದಕ್ಕೆ ಹೇಳಿದ್ದು. ಮಾಡಿ ತೋರಿಸ್ತಾಳೆ. ಆಕ್ಷನ್ ಮಾಡಿ ತೋರಿಸ್ತಾರೆ. ಆಮೇಲೆ ಒಳ್ಳೇದು, ನೀವೇನ್ ಉದ್ದೇಶಕ್ಕಾಗಿ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಅಥವಾ ಏನು ಅಂತ ಹೇಳಿ ನಿಮ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ನಾವು ಜನರಿಗೆ ಅವೇರ್ನೆಸ್ ಕೊಡಕ್ಕೆ, ಓಕೆ ಓಕೆ, ಏನಾದ್ರು ಉಂಟಾಗ್ತದೆ, ಮತ್ತೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ. ಓಕೆ ಹೌದೌದೌದು. ಹಾ, ಯಾಕಂದ್ರೆ ನಿಜ ಇಲ್ಲಿ ಪಾರ್ಕ್ ತುಂಬಾ ಜನ ಬಂದು ಕುತ್ಕೊಂಡು ಒಬ್ಬೊಬ್ಬರೇ ಕುತ್ಕೊಂಡಿರ್ತಾರೆ. ನಾವು ಏನೋ ಒಂದು ಗ್ರೂಪ್ ಮಾಡ್ಕೊಂಡ್ವಿ, ಆದ್ವಿ, ಕಷ್ಟ ಸುಖ ಹಂಚ್ಕೋತೀವಿ, ಹೇಳ್ಕೊತೀವಿ, ಮಾಡ್ತೀವಿ, ನಗ್ತೀವಿ. ಆದ್ರೆ ತುಂಬಾ ಜನನು ಇರ್ತಾರೆ ನೀವ್ ಹೇಳ್ದಂಗೆ ಒಬ್ರೇ ಕೂತಿರ್ತಾರೆ. ಹಂಗೆ ಒಳ್ಳೇದ್, ಅದೊಂದು ಒಳ್ಳೆ ಕೆಲ್ಸ ನೋಡ್ರಿ. ಈ ತರ ಇರ್ಬೇಕು. ನಾನ್ ಸಂತೋಷವಾಗಿಲ್ದ್ರೆ ಇನ್ನೊಬ್ರಿಗೆ ಸಂತೋಷ ಕೊಡೋದು ಸಹ ಅದು ಒಂದ್ ಸೇವೆನೆ. ಈಗ ನಮಗೂ ಮನೆ ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು.